ನನಗೆ ಈ ಸಿನಿಮಾ ಬಹಳ 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 ಸ್ಪೆಷಲ್. ಒಂದು ಬಹಳ ಮುಖ್ಯ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅಂದರೆ ಇದುವರೆಗೂ ನನಗೆ ಸಿಕ್ಕಿರುವಂಥ ರೆಕಗ್ನಿಷನ್ ಆಗಲಿ, ಇದುವರೆಗೂ ನಾನು ಮಾಡಿರುವಂಥ ಕೆಲಸ ಆಗಲಿ, ಜನ ನನಗೆ ಕೊಟ್ಟಿರುವಂಥ ಪ್ರೀತಿ ಆಗಲಿ, ಇವೆಲ್ಲದಕ್ಕೂ ಕಾರಣ ಚಿನ್ನಾರಿ ಮುತ್ತ ಸಿನಿಮಾ. ಆ ಚಿನ್ನಾರಿ ಮುತ್ತ ಸಿನಿಮಾ ಆ ಒಂದು ಘಳಿಗೆಯಲ್ಲಿ ನನ್ನನ್ನು ಆಯ್ಕೆ ಮಾಡಿ ನಾಗಾಭರಣ ಅಂಕಲ್ ನನಗೆ ಆ ಪಾತ್ರ ಕೊಟ್ಟು ನನ್ನ ಕೆಲ ಪಾತ್ರನ ಮಾಡಿಸೇ ಹೋಗಿದ್ದರೆ ಇದು ಯಾವುದೂ ಆಗ್ತಿರ್ಲಿಲ್ಲ ಅನ್ನೋದು ನನ್ನ ಬಹಳ ದೊಡ್ಡ ನಂಬಿಕೆ. ಸೊ ಅಷ್ಟೆಲ್ಲ ಆದಮೇಲೆ ನಾಗಿಣಿ ಅಮ್ಮ ಒಂದು ಸಿನಿಮಾ ಮಾಡ್ತಿದ್ದೀನಿ ಅಂತ ಹೇಳಿದಾಗ ನನಗೆ ಟೈಟ್ಲ್ ಕೇಳಲಿಲ್ಲ, ಕತೆ ಕೇಳಲಿಲ್ಲ, ನನ್ನ ಪಾತ್ರ ಕೇಳಲಿಲ್ಲ. ನೀವು ಯಾವ ಸಿನಿಮಾ ಮಾಡಿದ್ರೆ ನಾನು ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಬಿಟ್ಟೆ. ಅದು ಯಾಕೆ ಅಂದರೆ ನನಗೆ ಅವ್ರ ಮೇಲಿರುವಂಥ ಒಂದು ಪ್ರೀತಿ, ಭಕ್ತಿ, ವಿಶ್ವಾಸ, ಗೌರವ, ಕೃತಜ್ಞತಾ ಭಾವ ಎಲ್ಲವೂ ಇದೆ. ಹಾಗಾಗಿ ಅದಾದಮೇಲೆ ಗೊತ್ತಾಯಿತು ನನಗೆ ಈ ಸಿನಿಮಾದ ಹೆಸರು ಜೀನಿಯಸ್ ಮುತ್ತ ಅಂತ. ಇನ್ನೂ ಖುಷಿ ಆಯಿತು, ಯಾಕೆಂದರೆ ವಿಜಯ ರಾಘವೇಂದ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಅಂತ ನಾನು ಕರೆಸ್ಕೋಬೇಕಾದ್ರೆ ಈ ಕಥೆಯಲ್ಲೂ ಕೂಡ ಅಂಥದ್ದೇ ಒಂದು ಒಳ್ಳೆಯ ಅಂಶ ಇರುತ್ತೆ, ಅಂಥದ್ದೇ ಒಂದು ಒಳ್ಳೆಯ ಮನೋರಂಜನೆ ಇರುತ್ತೆ, ಆಮೇಲೆ ಮೆಸೇಜ್ ಇರುತ್ತೆ ಅನ್ನೋದನ್ನು ನಾನು ಇತ್ತೀಚಿನ ಸಿನಿಮಾಗಳಲ್ಲಿ ನನಗೆ ಅಂಥ ವಿಶ್ವಾಸ ಇಲ್ಲ. ಯಾಕೆ ಅಂದರೆ ಮೆಸೇಜ್ ಇದೆ ಅಂತ ಹೇಳಿದ್ರೆ ಜನ ಅದನ್ನು ನೋಡ ಬಯಸೋದಿಲ್ಲ. ಯಾಕಂದರೆ ಸಾಕಷ್ಟು ಎಲ್ಲ ಕಡೆ ಫೋನ್ ತೆಗೆದ್ರೆ ಏನಾದ್ರು ಒಂದು ಮೆಸೇಜ್ ಸಿಗ್ತಾನೆ ಇರುತ್ತೆ, ಒಂದು ಗುಡ್ ಕೋಟ್ಸ್ ಇರುತ್ತೆ, ಮತ್ತೊಂದು ಏನೋ ಯಾವ್ದ್ರಲ್ಲೂ ಒಂದು ಮಾರಲ್ ಸಿಗ್ತಾ ಇರುತ್ತೆ. ಆದರೆ ಸಿನಿಮಾಗೆ ಅಂತ ಬಂದಾಗ ಒಂದು ಮನೋರಂಜನೆ ಮುಖಾಂತರ ಅವ್ರಿಗೇನಾರು ಅರ್ಥ ಆದರೆ ಅದನ್ನ ಮೆಸೇಜ್ ಅಂತ ನಾವು ಅನ್ಕೋಬೋದು. ಹಾಗಾಗಿ ಜೀನಿಯಸ್ ಮುತ್ತ ಈಸ್ ಅಗೇನ್ ಅ ವೆರಿ ಎಕ್ಸೈಟಿಂಗ್ ಪ್ರಾಜೆಕ್ಟ್ ಫಾರ್ ಮೀ. ನನಗೆ ಆವಾಗ ಅದ್ರ ಬೆಲೆ ಗೊತ್ತಿರಲಿಲ್ಲ. ಚಿನ್ನಾರಿ ಮುತ್ತ ರಿಲೀಸ್ ಆದಾಗ ಎಲ್ಲರೂ ಭಾಳ ಪ್ರೀತಿ ನೀಡ್ತಾಯಿದ್ರು, ಎಲ್ಲರೂ ಭಾಳ ಗುರುತಿಸ್ತಾ ಇದ್ರು, ಚಿನ್ನಾರಿ ಮುತ್ತ ಅಂತ ಇದ್ರು. ಆಮೇಲೆ ಆ ಸಿನಿಮಾ ಆಗಿನ ಕಾಲಕ್ಕೆ 25 ವಾರ ಓಡಿದಾಗಲೂ ಕೂಡ ನಮ್ಗೆ ಅದ್ರ ಬೆಲೆ ಗೊತ್ತಾಗಲಿಲ್ಲ. ಆಯಿತು, ಸಿನಿಮಾ ಓಡ್ತು, ನಮಗೆ ಸ್ಟೇಟ್ ಅವಾರ್ಡ್ ಬಂತು, ಎಲ್ಲ ಬಹಳ ಖುಷಿ ಕೊಟ್ಟರು. ಅದು ಹೋಗ್ತಾ 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 ಅದು ಯಾವಾಗ ಎಷ್ಟು ಜಾಸ್ತಿ ಆಯಿತು ಅಂದರೆ 2-3 ಜನರೇಷನ್ನ ಗುರುತಿಸಿ ಪ್ರೀತಿಯನ್ನು ಕೊಡೋಕ್ಕೆ ಶುರು ಮಾಡ್ತಿದ್ರು. ಒಂದು ನಮ್ಮ ತಂದೆ ಜನರೇಷನ್, ಅವರು ಕೂಡ ಸಿನಿಮಾ ನೋಡಿದ್ರು. ಇನ್ನೊಂದು ನನ್ನ ಜನರೇಷನ್, ಅಂದರೆ ಎಲ್ಲ ಮಕ್ಕಳು ಆವಾಗ ಸ್ಕೂಲಲ್ಲಿ ಗುಂಪುಗಟ್ಟಲೆ ಕ್ಲಾಸ್ ವೈಸ್ ಥಿಯೇಟ್ರ್ ಕರ್ಕೊಂಡು ಹೋಗಿ ಸಿನಿಮಾ ತೋರಿಸ್ತಾ ಇದ್ರು. ಇಡೀ ಸ್ಕೂಲ್ ಹೋಗ್ತಾ ಇತ್ತು. ಅದಾದ ನಂತರ ನನ್ನ ನೆಕ್ಸ್ಟ್ ಬಂದಂಥ ಜನ್ರೇಷನ್ಗೆ ನನ್ನ ಜನರೇಷನ್ ಸಿನಿಮಾ ತೋರಿಸೋಕೆ ಶುರು ಮಾಡಿದ್ರು. ಯಾಕಂದರೆ ಆ ಥರ ಸಿನಿಮಾ ಬಂದೇ ಇರಲಿಲ್ಲ. ಚಿನ್ನಾರಿ ಮುತ್ತ ಥರ ಒಂದು ಸಿನಿಮಾ ಇವತ್ತಿಗೂ ನಾವು ನೋಡಿಲ್ಲ. ಯಾಕೆಂದರೆ ಅದರಲ್ಲಿ ಸುಮಾರು 14 ಹಾಡುಗಳಿದ್ರೂ ಕೂಡ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಅದು ಹಾಡು ಅಂತ ಅನ್ಸೋದಿಲ್ಲ. ಸಿನಿಮಾ ಕತೆ ಜೊತೆ ಹೋಗ್ತಾ ಇತ್ತು. ಭಾಳ ಒಳ್ಳೆ ಸೀನ್ಗಳಿದ್ವು. ಅದನ್ನು ಬಹಳ ಚೆನ್ನಾಗಿ ಬರೆದಿದ್ರು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅಂಕಲ್, ಸಿ ಅಶ್ವಥ್ ಅಂಕಲ್ ಅವರ ಸಂಗೀತ ಇತ್ತು, ನಾಗಾಭರಣ ಅಂಕಲ್ ಅವರ ನಿರ್ದೇಶನ, ಗೌರಿಶಂಕರ್ ಅವರ ಛಾಯಾಗ್ರಹಣ, ಆಮೇಲೆ ಆರ್ಟಿಸ್ಟ್ಗಳು ಅವಿನಾಶ್ ಸರ್, ದತ್ತಣ್ಣ, ಸುಂದರ್ರಾಜ್ ಅಂಕಲ್, ಕೃಷ್ಣೇಗೌಡರು, ಬಹಳ ಬಹಳ ದೊಡ್ಡ ನಟರ ಜೊತೆ ಕೆಲಸ ಮಾಡುವಂಥ ನನಗೆ ಸಿಕ್ಕಂಥ ಅವಕಾಶ ಅದು. ಇಲ್ಲ, ಖಂಡಿತ ಯೋಚನೆ ಮಾಡಿದ್ದೀನಿ, ಖಂಡಿತ ಆ ಥರ ಪ್ರಶ್ನೆಗಳು ಬಂದಿದ್ದಾವೆ, ಅಂಥ ಯೋಚನೆಗಳನ್ನ ನಾನು ಮಾಡಿದ್ದೀನಿ. ಆದರೆ ನೀವೇ ಹೇಳಿದಾಗೆ ಕಾಲಕ್ರಮೇಣ ಎಲ್ಲವೂ ಬದಲಾಗುತ್ತೆ. ಒಂದು ಬದಲಾವಣೆ ಅಂತ ಬರುತ್ತೆ, ಒಂದು ಟ್ರಾನ್ಸ್ಫಾರ್ಮೇಷನ್ ಅಂತ ಬರುತ್ತೆ. ಅದು ಸಿನಿಮಾ ಮಾಡೋ ಟೆಕ್ನಿಕಲ್ ಆಗಿರ್ಬೋದು, ಸಿನಿಮಾ ನೋಡೋಂಥ ಆಡಿಯನ್ಸಲ್ಲಿ ಆಗಿರ್ಬೋದು, ಎಲ್ಲರಲ್ಲೂ ಒಂದು ಬದಲಾವಣೆ ಬರುತ್ತೆ. ಇನ್ನೇನೋ ಒಂದು ಕೇಳ್ತಾರೆ, ಮನೋರಂಜನಾತ್ಮಕವಾಗಿ ಬೇರೆ ಏನೋ ಒಂದು ಕೇಳ್ತಾರೆ. ಅದನ್ನು ಅವ್ರಿಗೆ ತಲುಪಿಸ್ಬೇಕು ಅಂತ ಅನ್ನೋ ಮಾತಿದೆ, ಬಹಳ ಸತ್ಯ. ಅದು ಮಕ್ಳಿಗೆ ತಲುಪಿಸ್ಬೇಕು ಅಂದರೆ ಅದಕ್ಕೆ ಅಡಚಣೆಯಾಗಿ ಹಲವಾರು ಮೀಡಿಯಮ್ಸ್ ಇದೆ. ಅಂದರೆ ಅವ್ರಿಗೆ ಸಿಗ್ತಾ ಇರೋವಂಥ ಇನ್ಫಾರ್ಮೇಷನ್ ಆಗಿರ್ಬೋದು, ಅವ್ರಿಗೆ ಸಿಗ್ತಾ ಇರೋವಂಥ ಎಂಟರ್ಟೈನ್ಮೆಂಟ್ ಆಗಿರ್ಬೋದು. ಯಾಕಂದರೆ ಅವರು ಟಿ ವಿ ಹತ್ರ ಬರೋಕ್ಕೆ ಮುಂಚೆ ಅವ್ರ ಮಧ್ಯದಲ್ಲಿ ಒಂದು ಫೋನ್ ಇರುತ್ತೆ ಅಥವಾ ಒಂದು ಐಪ್ಯಾಡ್ ಇರುತ್ತೆ. ಥಿಯೇಟ್ರಿಗೆ ಹೋಗೋವರೆಗೂ ಅವ್ರಿಗೆ ಸಾಕಷ್ಟು ಡಿಸ್ಟ್ರಾಕ್ಷನ್ ಇರುತ್ತೆ. ಆದರೆ ಅದ್ರ ಕಡೆ ಮಾತ್ರ ಕೇಂದ್ರೀಕೃತ ಮಾಡಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾನು ಹೇಳೋದು ಬಹಳ ಏನು ಹೇಳ್ತಾರೆ ಅನ್ರಿಯಲಿಸ್ಟಿಕ್ ಆಗಿ ಕೇಳಿಸ್ಬೋದು. ಆದರೂ ಕೂಡ ಆಸೆ ಏನಪ್ಪ ಅಂತ ಹೇಳಿದ್ರೆ, ಇವಾಗ ಇರುವಂಥ ನಮ್ಮ ದೊಡ್ಡ ದೊಡ್ಡ ಸ್ಟಾರ್ ನಟರು, ಆಲ್ರೆಡಿ ಎಸ್ಟಾಬ್ಲಿಷ್ಡ್ ನಟರು ಒಂದು ಸಣ್ಣ ಪ್ರಯತ್ನ ಪಟ್ಟು ಈ ಥರ ಒಂದು ಚಿಕ್ಕದೊಂದು ಪ್ರಯತ್ನ ಮಾಡಿದಾಗ ಆಡಿಯನ್ಸ್ ಕೂಡ ಏನು ಹೇಳ್ತಾರೆ, ಇವರು ಕೂಡ ಈ ಥರ ಪ್ರಯತ್ನ ಮಾಡ್ತಾರೆ, ನಾವು ಯಾಕೆ ಈ ಸಿನಿಮಾ ನೋಡಬಾರ್ದು ಅನ್ನೋ ಒಂದು ಮನಸ್ಥಿತಿ ಎಲ್ರಿಗೂ ಬರುತ್ತೆ. ಇದೇ ಥರ ಸಿನಿಮಾ ಮಾಡಿ ಅಂತ ನಾನು ಹೇಳ್ತಿಲ್ಲ, ಎಲ್ಲೋ ಒಂದು ಸಿನಿಮಾ ಈ ಥರ ಬಂದಾಗ ಹೌದು, ಮಕ್ಕಳ ಸಿನಿಮಾ ಕಡೆ ಒಂದು ಪ್ರಯತ್ನ ನಡೀತಾ ಇದೆ ಅನ್ನೋ ಒಂದು ಯೋಚನೆ ನಮ್ಮ ಆಡಿಯನ್ಸಲ್ಲೂ ಬರುತ್ತೆ. ಹಾಂ ಅಯ್ಯೋ, ಶೌರ್ಯನ ಬಿಟ್ಬಿಡ್ರಪ್ಪ, ಅವ್ನು ಆರಾಮಾಗಿ ಸ್ಕೂಲ್ಗೆ ಹೋಗ್ಕೊಂಡು ನೆಮ್ಮದಿಯಾಗಿದ್ದಾನೆ. ಇಲ್ಲ, ಚಿನ್ನಾರಿ ಮುತ್ತ ಪಾರ್ಟ್ 2 ಮಾಡಬೇಕು ಅನ್ನೋ ಆಸೆ ಏನೋ ನನಗೂ ಇದೆ, ನಾಗಾಭರಣ ಅಂಕಲ್ಗೂ ಇದೆ. ಆದರೆ ಅದಕ್ಕೆ ಸರಿಯಾದ ಕಥೆ ಕೂತ್ಕೋಬೇಕು. ಈಗ ಆಬ್ವಿಯಸ್ಲಿ ನಾವು ಚಿನ್ನಾರಿ ಮುತ್ತ ಮಾಡಿದಾಗ ಸತ್ಯವಾಗ್ಲೂ ನನಗಂತೂ ಬಿಡಿ, ನನಗೆ ಆ ವಯಸ್ಸಲ್ಲಿ ನನಗೆ ಆ ಥರ ಸಿನಿಮಾ ಆಗುತ್ತೆ, ಆ ಥರ ಒಂದು ಯಶಸ್ಸಾಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ.
ಇವತ್ತಿಗೂ ನಾಗಾಭರಣ ಅಂಕಲ್ ಕೇಳಿದ್ರೆ ಅವ್ರು ಹೇಳೋದಕ್ಕೆ ಅದು ಆ ಥರ ಸಕ್ಸಸ್ ಆಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಒಂದು ಗುಣಮಟ್ಟದ ಸಿನಿಮಾ ಮಾಡಬೇಕು ಅನ್ನೋ ಥರ ಸಿನಿಮಾ ಮಾಡಿದ್ವಿ. ಶ್ರೀಧರ್ ಅಂಕಲ್ ಆಗಲಿ, ಶಾಂತಮ್ಮವರಾಗಲಿ, ಸುಧಾರಾಣಿ ಅಮ್ಮವರಾಗಲಿ ಎಲ್ಲರೂ ಕೂಡ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ರು. ಅಂದರೆ ಆ ಥರ ಒಂದು ಕೂಡ್ಕೊಂಡು ಬರೋವಂಥ ವಿಚಾರ ಆಗಲಿ. ಸೊ ಅದು ಆಗಲಿ ಅಂತ ನಾನು ಆಶಿಸ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.